ಕಣ್ಬಿಡೆ ಅತ್ತೆ, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಏನಾಗಿದೆ ಅತ್ತೆ ಇವಳಿಗೆ? ಏನಾಗಿರುತ್ತೆ, ಏನಾಗಬೇಕೋ ಅದೇ ಆಗಿರುತ್ತೆ. ನೀನ್ಯಾಕೆ ಟೆನ್ಷನ್ ಮಾಡ್ಕೋತೀಯ? ಸರೋಜಮ್ಮ ಬರ್ತಾಳಲ್ಲ, ಅವಳೇ ನೋಡ್ತಾಳೆ ಇರು. ಸರೋಜಮ್ಮ, ದಿವ್ಯಂಗೆ ಏನಾಗಿದೆ ಅಂತ ನೋಡ್ರಿ. ಇದ್ಕಿದ್ದಂಗೆ ತಲೆ ಸುತ್ತ ಬಿದ್ಬಿಟ್ಲು. ಜಾನಕಿ, ನೀನು ಅಜ್ಜಿ ಆಗ್ತಾ ಇದೀಯಾ? ಏನೇನೋ ಹೇಳಬೇಡಿ, ಸರಿಯಾಗಿ ಚೆಕ್ ಮಾಡಿ ಹೇಳಿ. ಎಷ್ಟು ಸಲ ನೋಡಿರು ಇದೇ ಉತ್ತರನೇ. ನೀನು ತಾಯಿ ಆಗ್ತಾ ಇದೀಯಾ. ದಿವ್ಯಾ, ನಾಟಕ ಮಾಡ್ತಿದ್ದೀಯ ಅನ್ಕೊಂಡ್ಬಿಟ್ನಲ್ಲ ನಾನು. ಎಂತ ಒಳ್ಳೆ ಸುದ್ದಿ ಕೊಟ್ಟೆ. ಸರೋಜಮ್ಮ ಮೊದಲನೇ ಬಸ್ರು ಅಲ್ವಾ, ಅದಕ್ಕೆ ನಾಚ್ಕೋತಿದ್ದಾಳೆ. ಇರ್ಲಿ ಬಿಡಿ, ಹೆಣ್ಮಕ್ಳೆಲ್ಲ ಹೀಗೇನೆ. ಬಾಲ, ನಿನ್ನ ಹೆಂಡ್ತಿನ ಇನ್ಮೇಲೆ ಚೆನ್ನಾಗಿ ನೋಡ್ಕೋಬೇಕು. ಆಗಲಿ ಸರೋಜಮ್ಮ, ತುಂಬ ಥ್ಯಾಂಕ್ಸ್ ಒಂದು ವಿಷಯ ತಿಳಿಸಿದ್ದಕ್ಕೆ. ಆಗ್ಲಪ್ಪ, ನಾನು ಬರ್ತೀನಿ. ಆಯ್ತಾಯ್ತು. ಬಾಲ, ಹೊಡೆದೆಲ್ಲ ಜಾಕ್ ಪಾಟ್ ಅಲ್ವೋ ರಾಜ್ಕುಮಾರ? ನೀನು ಅವಳು ಯಾವಾಗಲೂ ಕಿತ್ತಾಡ್ತಾ ಇದ್ರಿ, ಮೈಲಿ ದೂರ ಇರ್ತಿದ್ರಿ. ಇದೆಲ್ಲ ಹೆಂಗಪ್ಪ? ಏನತ್ತೆ ನೀವು ಅಳಿಂದ್ರ ಹತ್ರ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅಳಿಯ ನಿನಗೆ ಕಣೆ, ನನಗೆ ಅವನ ಮೊಮ್ಮಗ. ಬಾಲ, ನಂಗಂತೂ ತುಂಬ ಖುಷಿ ಆಯ್ತಪ್ಪ. ಇನ್ಮೇಲೆ ನಿನ್ನ ಜವಾಬ್ದಾರಿ ಹೆಚ್ಚಾಯ್ತು ನೋಡು. ಈ ವಿಷಯ ಕೇಳಿ 100 ಆನೆ ಬಲ ಬಂದಂಗಾಯ್ತು ಅಜ್ಜಿ. ಜವಾಬ್ದಾರಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಇನ್ಮೇಲೆ ನೋಡಿ ನನ್ನ ಹೆಂಡ್ತಿನ ಹೆಂಗ್ ನೋಡ್ಕೋತೀನಿ ಅಂತ. ಅದ್ರಲ್ಲಿ ನಮ್ಗೆ ಅನುಮಾನನೇ ಇಲ್ಲಪ್ಪ. ನೀನು ದಿವ್ಯಾನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋತಿ ಅಂತ ನಮಗೆ ಚೆನ್ನಾಗಿ ಗೊತ್ತು ಅಲ್ವೇ? ಅಯ್ಯೋ, ಇದೇನೇ ಇದು? ಅಜ್ಜಿ ಆಗ್ತಾ ಇದ್ದೀನಿ ಅಂತ ಅಳ್ತಾ ಇದೀಯಾ? ಏಯ್ತು ನಿನ್ನ ಸಂತೋಷ ಪಡೋ ವಿಚಾರ ಕಣೆ, ಅದಕ್ಕೆ ಕಣ್ಣಲ್ಲಿ ನೀರು ಹಾಕ್ತೀಯಾ? ಇದು ಖುಷಿಗೆ ಬರ್ತಿರೋ ಕಣ್ಣೀರು ಅತ್ತೆ. ಹೋಗು ಸಕ್ಕರೆ ತಗೊಂಡ್ ಬಾ, ಇಬ್ಬರು ಬಾಯಿಗೂ ಹಾಕು. ಸರಿ ಅತ್ತೆ. ಅಳಿಂದ್ರೆ ತಗೊಳ್ಳಿ. ದಿವ್ಯಾಂಗ್ ಕೊಟ್ಟು ಬರ್ತೀನಿ ನಾನು. ನಾನು ಕೊಡ್ತೀನಿ. ಜೋ ಜೋ ಲಾಲಿನ ಹಾಡುವೆ, ಚಿನ್ನ ನಿನ್ನ ಮುತ್ತಾಡುವೆ. ಜಾನಕಿ, ಎಲ್ಲ ಕಲ್ತ್ಕೋ. ನಾನು ಪ್ರೆಗ್ನೆಂಟಾ? ಇದು ಹೇಗೆ ಸಾಧ್ಯ? ಅವನನ್ನ ಹತ್ರ ಬರೋಕ್ಕೂ ಬಿಟ್ಟಿಲ್ಲ, ಅಂಥದ್ರಲ್ಲಿ ಇದೆಲ್ಲ ಹೇಗೆ ಸಾಧ್ಯ? ನನ್ನ ತಲೆ ಕೆಟ್ಟು ಹೋಗ್ತಿದೆ. ಏನು ನಡೀತಾ ಇದೆ ಇಲ್ಲಿ? ಎಂಥ ಕೆಲಸ ಆಗೋಯ್ತು. ಬೇಬಿ ಎಲ್ಲಿ ಆನು? ಏನೋ ನಿಂದು? ಸಕ್ಕರೆ ಬೇಬಿ, ಸಕ್ಕರೆ ಇದು. ಎಂತ ಸಿಹಿ ಸುದ್ದಿ ತಂದಿದ್ಯಾ? ಸಿಹಿ ಸುದ್ದಿನ ಸಿಹಿ ತಿಂತಾನೆ ಸೆಲೆಬ್ರೇಟ್ ಮಾಡಬೇಕು. ಇಲ್ಲಿ ಆನ್. ಏನಾಯ್ತು ಬೇಬಿ, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಕೋಪ ಮಾಡ್ಕೊಳ್ದೆ ಇನ್ನೇನೋ ಮಾಡಲಿ? ತಕತ ಎಂತ ಕುಣಿಲ? ನಾನು ಹೇಗೋ ಪ್ರೆಗ್ನೆಂಟ್ ಆದೆ. ಹೇಗೆ ಅಂತ ಕೇಳ್ತಿಯಲ್ಲ, ನಿನಗೂ ಗೊತ್ತಿಲ್ವಾ?
ಥೂ ಹಾಳಾದವನೆ, ನನ್ನನ್ನು ಎಂಥ ಪರಿಸ್ಥಿತಿಗೆ ತಂದಿಟ್ಬಿಟ್ಟೆ. ಫ್ರಾಡ್ ನೀನು. ಸಿಕ್ಕಿದ ಅವಕಾಶನ ಬಳಸ್ಕೊಂಡು ನನ್ನನ್ನು ಈ ಸ್ಥಿತಿಗೆ ತಂದಿಟ್ಟೆ. ಮಂಚಾನ ನೀನು. ಅಲ್ಲ ಈಗ ಏನಾಯ್ತು ಅಂತ? ನನಗೆ ಈ ಮಗು ಬೇಡ. ಏನ್ ಹೇಳ್ತಿದ್ಯಾ? ನೋಡು, ನನಗೆ ನೀನು ಬೇಡ, ಈ ಮಗುನೂ ಬೇಡ. ಬೇಬಿ, ಏನೇನೋ ಹೇಳ್ಬೇಡ. ಸಂಸಾರ ಅಂದಮೇಲೆ ಮಗು ಇರಬೇಕು. ಮದ್ವೆ ಸಂಸಾರದ ಮುಖ್ಯ ಉದ್ದೇಶನೇ ವಂಶ ಬೆಳೆಸೋದಲ್ವಾ? ದೊಡ್ಡ ರಾಜರು ವಂಶ ನಿಂದು. ನಿನಗೆ ನಾನು ಇಷ್ಟ ಇಲ್ಲ, ಓಕೆ, ಆದ್ರೆ ಮಗು ಮೇಲೆ ಯಾಕೆ ಕೋಪ ಮಾಡ್ಕೋತಾ ಇದೀಯಾ? ನಾನು ಮಗು ಮಾಡ್ಕೊಳಲ್ಲ. ನನಗೆ ಈ ಮಗು ಬೇಡ ಅಂದ್ರೆ ಬೇಡ. ಅದೇ ಯಾಕೆ? ಯಾಕೆ ಅಂದ್ರೆ ಏನೋ ಹೇಳಿ, ನಾನೇ ಲೈಫಲ್ಲಿ ಇನ್ನೂ ಸೆಟ್ಲ್ ಆಗಿಲ್ಲ. ನಿನ್ನ ಮದ್ವೆ ಆಗಿದ್ಕೆ ಕೈಗೆ ಚಮ್ ಕೊಟ್ಟಿದ್ಯಾ, ಇವಾಗ ಮಗುನ ಎತ್ಕೊಂಡು ಬೀದಿ ಬೀದಿ ತಿರ್ಪೆ ಎತ್ಲಾ? ಬೇಬಿ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ನೋಡು, ನಾನು ನಿನ್ನ ಗಂಡ, ನಿನ್ನ ಹೊಟ್ಟೆಲ್ ಬೆಳಿತಿದ್ಯಲ್ಲ, ಆ ಮಗುವಿನ ತಂದೆ ನಾನು ಇನ್ನೂ ಬದುಕಿದ್ದೀನಿ. ನೀನು ನಮ್ಮ ಮಗು, ನನ್ನ ಜವಾಬ್ದಾರಿ. ಏ ಮುಚ್ಚೋ ಬಾಯ್ನ, ನಿನ್ ಜವಾಬ್ದಾರಿನ ಕಂಡಿದ್ದೀನಿ. ನೋಡು, ನೀನ್ ಎಷ್ಟೇ ಹೇಳಿದ್ರು ಅಷ್ಟೇ, ನನಗೆ ಈ ಮಗು ಬೇಡ. ಮಗು ಆದ್ರೆ ನಾನು ಅನ್ಕೊಂಡಿರೋ ತರ ಬದುಕಕ್ಕಾಗಲ್ಲ. ನನ್ನ ಬ್ಯೂಟಿನೇ ಹಾಳಾಗತ್ತೆ. ನನಗೆ ಈ ಮಗು ಬೇಡ ಅಷ್ಟೇ. ನೋಡು ಬೇಬಿ, ತಾಯ್ತನ ಅನ್ನೋದು ವರ. ಎಷ್ಟೋ ಜನಕ್ಕೆ ಅದು ಸಿಗೋದೇ ಇಲ್ಲ. ಅಂಥದ್ರಲ್ಲಿ ನಿನಗೆ ಸಿಕ್ಕಿದೆ. ಅದಕ್ಕೆ ಇದನ್ನ ವರಪ್ರಸಾದ ಅಂತ ಅನ್ಕೋಬೇಕಾ? ನನಗೆ ಈ ಮಗು ಬೇಡ ಅಷ್ಟೇ. ಒಬ್ಳು ತಾಯಿ ಆಡೋ ಮಾತಾ ಇದು. ಹೆಣ್ತನದ ಪರಿಪೂರ್ಣತೆ ಸಿಗೋದೆ ತಾಯಿ ಆಗೋದ್ರಲ್ಲಿ ಅಂತಾರೆ. ಅಂತ ತಾಯಿ ಆಗೋ ಭಾಗ್ಯ ನಿನಗೆ ಸಿಕ್ಕಿದೆ ಬೇಬಿ. ಇದನ್ನ ಯಾವುದೋ ಸಿಲ್ಲಿ ರೀಸನ್ಗೆ ಬೇಡ ಅನ್ಬೇಡ. ನನ್ನ ನಂಬು, ನನ್ನ ಶಕ್ತಿ ಮೀರಿ ಕಷ್ಟಪಟ್ಟು ದುಡಿತೀನಿ. ಸಾಲ ಮಾಡಾದ್ರೂ ನನ್ನ ಮಗುನ ಚೆನ್ನಾಗಿ ನೋಡ್ಕೋತೀನಿ. ಬೇಕಾಗಿಲ್ಲ. ಹಾಗೆಲ್ಲ ಹಠ ಮಾಡಬಾರ್ದು. ನೋಡು, ಇದು ನಾನು ನೀನು ಸೆಲೆಬ್ರೇಟ್ ಮಾಡಬೇಕಾಗಿರೋ ಟೈಮು. ಅಂಥದ್ರಲ್ಲಿ ಜಗಳ ಆಡ್ಬೇಕಾ? ಎಲ್ಲಿ ಆ ಮಾಡು, ಚೂರೇ ಚೂರು ಸಕ್ಕರೆ ತಿನ್ನು. ತಗೋ ಬೇಡ. ತಗೋ ಬೇಬಿ. ನೋಡು ಬೇಬಿ, ಇನ್ಮೇಲೆ ಈ ಹಠ ಕೋಪ ಎಲ್ಲ ಬಿಟ್ಬಿಡ್ಬೇಕು. ಅದು ನಿನಗೆ, ನಮ್ಮ ಮಗು ಆರೋಗ್ಯಕ್ಕೆ ತುಂಬ ಒಳ್ಳೇದು. ತಗೋ, ಇರ್ಲಿ ತಗೋ. ಕಂಗ್ರ್ಯಾಚುಲೇಷನ್ಸ್. ಈಗ ನಾವು ಅಪ್ಪ ಅಮ್ಮ ಆಗ್ತಾ ಇದ್ದೀವಿ. ಭಗವಂತ ಭಗವಂತ, ನಮ್ಮ ಮನೇಲಿ ಎಂಥ ಸಿಹಿ ಸುದ್ದಿನೇ. ತೊಟ್ಲು ತೂಗೋದಂತೂ ಗ್ಯಾರಂಟಿ ಆಗೋಯ್ತು ಬಿಡು. ಹೌದತ್ತೆ, ಈ ದಿವ್ಯ ಏನೆಲ್ಲ ಅವಾಂತರಗಳನ್ನ ಮಾಡಿದ್ರು ಕೊನೆಗೂ ಒಂದು ಸಿಹಿ ಸುದ್ದಿ ಕೊಟ್ಲಲ್ಲ. ಆ ಸಿಹಿ ಸುದ್ದಿನ ನಾವೇ ಇಟ್ಕೊಂಡ್ರೆ ಆಯ್ತಾ? ನಮ್ಮ ಸದ್ಯಂಗೆ ಹೇಳೋದು ಬೇಡವಾ? ಒಂದು ಫೋನ್ ಮಾಡು. ಈಗಲೇ ಮಾಡ್ತೀನಿ. ಹಲೋ ಅಮ್ಮ. ಅಮ್ಮ ಅಲ್ವೇ, ನಾನು ಅಜ್ಜಿ. ಗಿರ್ಜಮ್ಮ ನೀನಾ? ಹೇಗಿದ್ಯಾ? ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿಬಿಟ್ಟಿದ್ಯಲ್ಲ? ಸತ್ಯ, ಒಂದು ಗುಡ್ ನ್ಯೂಸ್ ಇದೆ ಕಡೆ. ಗುಡ್ ನ್ಯೂಸಾ? ಏನದು? ಅತ್ತೆ, ನಾನು ಹೇಳ್ತೀನಿ. ಇಲ್ಲ, ಸಿಹಿ ಸುದ್ದಿ ನಾನು ಹೇಳ್ಬೇಕು. ಅಯ್ಯೋ ಗಿರ್ಜಮ್ಮ, ನಾನು ಅಂತ ಕಿತ್ತಾಡೋದು ಬಿಟ್ಟು ಯಾರಾದ್ರೂ ಒಬ್ರು ವಿಷಯ ಏನು ಅಂತ ಹೇಳಿ. ಮೇಡಮ್, ನನಗೀಗ ಪ್ರಮೋಷನ್ ಸಿಗ್ತಾ ಇದೆ, ಅದೇ ಗುಡ್ ನ್ಯೂಸು. ಪ್ರಮೋಷನ್ನಾ? ಏನ್ ಗಿರಿಜಮ್ಮ ಹೇಳ್ತಿದ್ಯಾ? ಸುಮ್ಮನೆ ಟೆನ್ಷನ್ ಕೊಡ್ಬೇಡ ನೀನು, ಹೇಳು. ನಾನು ಅಜ್ಜಿ ಪೋಸ್ಟಿಂದ ಮುತ್ತಜ್ಜಿ ಪೋಸ್ಟ್ಗೆ ಪ್ರಮೋಷನ್ ಆಗ್ತಾ ಇದ್ದೀನಮ್ಮ. ಗಿರಿಜಮ್ಮ? ಹೌದು ಸತ್ಯ, ನಮ್ಮ ದಿವ್ಯ ಬಸ್ರಿ ಆಗಿದ್ದಾಳೆ. ದಿವ್ಯಕ್ಕ ಅಮ್ಮ ಆಗ್ತಿದ್ದಾಳ? ಓ ಕಡೆ, ನೀನು ಚಿಕ್ಕಮ್ಮ ಆಗ್ತಿದೀಯಾ. ಅಮ್ಮ
ಎಂಥ ಗುಡ್ ನ್ಯೂಸ್ ಕೊಟ್ಟೆ ನೀನು. ದಿವ್ಯಾ ಕಾಯಿಲೆ ಅವಳಿಗೆ ಕೊಡು, ನಾನು ಅವಳಿಗೆ ವಿಶ್ ಮಾಡಬೇಕು. ಸತ್ಯ, ನೀನೇ ಅವಳಿಗೆ ಫೋನ್ ಮಾಡಿ ಹೇಳು. ನೀನು ಫೋನ್ ಮಾಡದೇ ಇದ್ರೂ ಪರವಾಗಿಲ್ಲ ಬಿಡು. ನೀನು ಫೋನ್ ಮಾಡಿದೆ ಅಂತ ಅವಳೇನು ಖುಷಿ ಪಡಲ್ಲ. ಅಕ್ಕ ತಂಗಿರ ಬೆಲೆ ಅವಳಿಗೆ ಎಲ್ಲಿ ಗೊತ್ತಿರುತ್ತೆ. ಈಗಲೂ ಹಾಗೇ ಇದ್ದಾಳಮ್ಮ? ಅಯ್ಯೋ, ನಾಯಿ ಬಾಲ ನೆಟ್ಗಾಗುತ್ತೇನೆ. ಎಲ್ಲೋ ನಮ್ದೊಂದು ಆಸೆ, ತಾಯಿ ಆಗ್ತಿದ್ದಾಳಲ್ಲ, ಈಗಲಾದರೂ ಬದಲಾಗ್ತಾಳೇನೋ ಅಂತ. ಅಮ್ಮ ಮಗಳು ಅವಳುಗುಳುಗಾಣ ಮಾಡ್ತಾ ಇದ್ದೀರಾ? ಅಯ್ಯೋ, ಸಿಹಿ ಸುದ್ದಿ ಕೊಡೋ ಅಂತ ಹೊತ್ತಲ್ಲಿ ಏನೇ ಸತ್ಯ, ಅವಳು ಮಾತು ಬಿಡೆ. ಹೌದು, ತಾವು ಯಾವಾಗ ಸಿಹಿ ಸುದ್ದಿ ಕೊಡೋದು? ಗಿರ್ಜಮ್ಮ, ನೋಡಿ, ನಿನ್ ಗಂಡು ಬೀರಿ ಮಗಳು ನಾಚ್ಕೊತಾ ಇದ್ದಾಳೆ. ಸತ್ಯ, ನಿಮ್ಮ ಅಜ್ಜಿ ಕೇಳ್ತಿರೋದು ಸರಿಯಾಗೇ ಇದೆ. ಹೆಂಗೂ ದಿವ್ಯಂದಾಯ್ತು, ನೀನು ಯಾವಾಗ ಸಿಹಿ ಸುದ್ದಿ ಕೊಡೋದು? ಅಮ್ಮ, ಸದ್ಯಕ್ಕೆ ನೀವಿಬ್ರು ಅವಳ ಆರೈಕೆ ಮಾಡಿ ಅವಳ ಮಗನ ನೋಡ್ಕೊಳ್ಳಿ, ಆಮೇಲೆ ನಂದು. ಆಯಿತು ಕಣೆ ಸತ್ಯ, ಒಂದು ಸಾರಿ ಅಳಿಯಂದ್ರನ್ನ ಕರ್ಕೊಂಡು ಮನೆಗೆ ಬಂದು ಹೋಗು. ತುಂಬ ದಿವಸ ಆಯಿತು. ಸರಿ, ಅಕ್ಕನಿಗೆ ನನ್ನ ಕಡೆಯಿಂದ ಕಂಗ್ರಾಟ್ಸ್ ಅಂತ ಹೇಳಿಬಿಡು. ನಾನು ಅವಳಿಗೆ ನಾಳೆ ಫೋನ್ ಮಾಡ್ತೀನಿ. ಸರಿ ಕಣೆ. ಹಬ್ಬ ಭಗವಂತ, ನಮ್ಮ ದಿವ್ಯ ಅಂತಾರ ಸತ್ಯಂಗೆ ಒಂದು ಮಗು ಆಗ್ಬಿಟ್ರೆ 2 ಮರಿ ಮಕ್ಕಳನ್ನು ನೋಡಿಕೊಂಡು ನೆಮ್ಮದಿಯಾಗಿ ಪ್ರಾಣ ಬಿಡುವೆ. ಅತ್ತೆ ಮತ್ತೆ ಶುರು ಹಚ್ಕೊಂಡ್ರಾ? ಯಾಕೆ ಕೆಟ್ಟದಾಗ ಯೋಚನೆ ಮಾಡ್ತೀರಾ? ನೀವು ಹೋಗ್ಬಿಟ್ರೆ ನನಗೆ ಯಾರಿದ್ದಾರೆ? ಮಾತುಗಂದೆ ಕಣೆ. ಮಾತಿಗೂ ಅನ್ಬೇಡಿ ನೀವು. ರಿತು, ನಿಂದು ಯಾಕೋ ಅತಿ ಆಯಿತು ಕಣೆ. ಈಗ ಏನಾಯ್ತು ಅಂತ ಹೀಗಾಡ್ತಿದ್ಯಾ? ದಿನ ಅಪ್ಪನಿಗೋಸ್ಕರ ಕಾಯೋದು ನಾನೇ ತಾನೆ, ಇವತ್ತಿನ ಹೊಸದಾಗಿ? ಇನ್ಮೇಲೆ ಎಲ್ಲ ಹೊಸದೇ ಅಮ್ಮ. ನೀನು ಯಾರಿಗೋಸ್ಕರನೂ ಸ್ಟ್ರೆಸ್ ತೊಗೊಳಕ್ಕೆ ಬೇಕಾಗಿಲ್ಲ. ನೀ ಆರಾಮಾಗಿ ರೆಸ್ಟ್ ಮಾಡು ಬಾ. ಇವಳಿಗೆ ವಿಷಯ ಗೊತ್ತಾಗಿದ್ದೆ ತಪ್ಪಾಗೋಯ್ತು. ಇಂಥ ವಿಷಯಗಳನ್ನು ಹೇಗೆ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಅವಳಿಗೆ ಗೊತ್ತಾಗಲ್ಲ. ಸುಮ್ಮನೆ ಎಮೋಷ್ನಲ್ ಆಗಿ ಚಿಕ್ಕತ್ತೆಗೂ ಅನುಮಾನ ಬರೋ ಥರ ಮಾಡ್ತಿದ್ದಾಳೆ. ಪಾಪ, ಅವಳ ಪುಟ್ಟ ಮನಸ್ಸಿಗೂ ನೋವಾಗಿರುತ್ತೆ ಅಲ್ವಾ? ದೇವ್ರೆ, ಯಾವಾಗ ಇದೆಲ್ಲ ಸರಿ ಹೋಗುತ್ತೆ? ನಾನು ಯಾವಾಗ ಹೇಳ್ದೆ ರಿತು ನಿನಗೆ ಕಷ್ಟ ಆಗ್ತದೆ ಅಂತ? ನನ್ನ ಗಂಡನಿಗೋಸ್ಕರ ಕಾಯೋದು ನನಗೆ ಯಾವತ್ತೂ ಕಷ್ಟ ಅನಿಸಲ್ಲ ಅಮ್ಮ. ಆದರೆ ನೀನು ಈ ಥರ ನಿದ್ದೆ ಬಿಟ್ಟು ಊಟ ಬಿಟ್ಟು ಕಾದ್ರೆ ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸುಮ್ಮನೆ ನೀ ಮಲ್ಕೋ. ರಿತು, ಅವ್ರು ಬರ್ದೆ ನಂಗೆ ನಿದ್ದೆ ಬರಲ್ಲ. ಕಣ್ಮುಚ್ಚಿ ಮಲ್ಕೊಂಡ್ರೆ ಎಲ್ಲ ಬರುತ್ತೆ. ನೀ ಮಲ್ಕೋ. ಮಲ್ಕೋ ರಿತು, ಮಲ್ಕೋ. ನೀವ್ಯಾಕೆ ಇಲ್ಲಿಗೆ ಬರೋದಕ್ಕೆ ಹೋದ್ರಿ? ಅಮ್ಮ ಮಲಗಿದ್ದಾರೆ, ಅವ್ರನ್ನ ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ನೀವು ಹೋಗಿ. ನೀನು ಯಾಕೆ ಅಳ್ತಿದ್ಯಾ? ನಾನು ಅಳ್ತಾ ಇದ್ದೀನ? ಇಲ್ವಲ್ಲ. ಪ್ಲೀಸ್ ರಿತು, ಹೀಗೆಲ್ಲ ಆಡಿ ಚಿಕ್ಕತ್ತೆಗೆ ಅನುಮಾನ ಬರೋ ಥರ ಮಾಡಬೇಡ. ರಾಯರು ಸಮಯ ನೋಡಿಕೊಂಡು ಹೇಳ್ತಾರೆ. ಪ್ಲೀಸ್, ನೀನು ಸ್ವಲ್ಪ ಸಮಾಧಾನವಾಗಿರು. ಇದನ್ನು ನೀವ್ಯಾಕೆ ನನಗೆ ಹೇಳ್ತಾ ಇದ್ದೀರಾ? ನಾನು ಆರಾಮಾಗೇ ಇದ್ದೀನಿ. ನೀನು ನೋಡಿದ್ರೇ ಗೊತ್ತಾಗ್ತಾ ಇದೆ ಏನೋ ಸರಿ ಇಲ್ಲ ಅಂತ. ಅದರಲ್ಲೂ ನೀನು ಹೀಗೆಲ್ಲ ನಡ್ಕೊಂಡ್ರೆ ಪಕ್ಕ ಚಿಕ್ಕತ್ತೆಗೆ ಡೌಟ್ ಬರುತ್ತೆ. ಹೌದಾ? ಹಾಗಿದ್ರೆ ಬರಲಿ. ರಿತು,
ಬಾಲ. ಹಲೋ ಬಾಲ, ವಾಟ್ ಅ ಸರ್ಪ್ರೈಸ್. ಏನು ಇಷ್ಟೊತ್ತಿಗೆ ಫೋನ್ ಮಾಡಿಬಿಟ್ಟಿದ್ಯಾ? ಖುಷಿನ ಫ್ರೆಂಡ್ ಹತ್ರ ಹಂಚ್ಕೊಡೋದಕ್ಕೆ ಟೈಮ್ ನೋಡೋಕ್ಕಾಗತ್ತಾ ಬ್ರದರ್, ಅದಕ್ಕೆ ಈಗ ಕಾಲ್ ಮಾಡಿದೆ. ವಾವ್, ನೈಸ್. ಖುಷಿ ವಿಚಾರ ಅಂದರೆ ಇನ್ನೊಂದು ತರಕಾರಿ ಅಂಗಡಿನೋ ಬಜ್ಜಿ ಅಂಗಡಿನೋ ಸ್ಟಾರ್ಟ್ ಮಾಡ್ತಾ ಇದೆಯಾ ಹೇಗೆ? ಅದಲ್ಲ, ಅದಕ್ಕಿಂತನೂ ಇನ್ನೂ ದೊಡ್ಡ ಸಿಹಿಯಾದ ಸುದ್ದಿ. ಇನ್ನೂ ದೊಡ್ಡ ಸಿಹಿಸಿದ್ದೀನ? ಏನದು? ಅದು ನಾನು ಅಪ್ಪ ಆಗ್ತಿದ್ದೀನಿ ಕಾರ್ತಿಕ್. ವಾವ್, ರಿಯಲಿ ವಾಟ್ ಅ ಗುಡ್ ನ್ಯೂಸ್ ಬಾಲ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಕಾರ್ತಿಕ್. ನಾನು ಕಳ್ತನದ ದಾರಿ ಬಿಟ್ಟು ನ್ಯಾಯವಾಗಿ ದುಡಿಯೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಲೈಫಲ್ಲೆಲ್ಲ ಒಳ್ಳೆಯದೇ ಆಗ್ತಾಯಿದೆ. ಈಗ ನನಗೆ ಇದರ ಬೆಲೆ ಏನು ಅಂತ ಗೊತ್ತಾಗ್ತಾ ಇದೆ. ಆಗಲಿ ಬಾಲ, ನಿನ್ಗೆ ಇನ್ನಷ್ಟು ಮತ್ತಷ್ಟು ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ನಂದೇನೋ ಸಂಸಾರ ಮಕ್ಕಳು ಮರಿ ಅಂತ ಶುರುವಾಯಿತು, ಮತ್ತು ನಿಮ್ದು ಯಾವಾಗ ಗುಡ್ ನ್ಯೂಸು? ನಂದು ಸದ್ಯಕ್ಕೆ ಗೊತ್ತಿಲ್ಲ, ನೋಡೋಣ. ಪ್ಲಾನ್ ಮಾಡಿ ಬೇಗ. ಒಂದೇ ಟೈಮಲ್ಲಿ ಮದುವೆ ಆದ್ವಿ, ಒಟ್ಟಿಗೆ ಅಪ್ಪನೂ ಆಗ್ಬಿಡೋಣ. ಇಲ್ಲಿ ಅತ್ತೆ ಅಜ್ಜಿನೂ ಅದನ್ನೇ ಕೇಳ್ತಾ ಇರ್ತಾರೆ. ಸರಿ, ಬಾಯ್. ಹಾಂ ಸರಿ ಕಾರ್ತಿಕ್ ಅವ್ರೆ. ಮಗು ವಿಷಯಕ್ಕೆ ಬಾಲ ಎಷ್ಟು ಖುಷಿಯಾಗಿದ್ದಾನೆ. ಈ ಸಲ ಆದರೂ ಅವನಿಗೆ ದಿವ್ಯನಿಂದ ಬೇಜಾರಾಗದಿದ್ರೆ ಸಾಕು. ದೇವ್ರೆ ಕಾಪಾಡಪ್ಪ. ಅಮುಲ್ ಬೇಬಿ, ಒಂದು ಗುಡ್ ನ್ಯೂಸ್. ಗೊತ್ತು. ಚಾನ್ಸೇ ಇಲ್ಲ, ಈ ವಿಷಯ ನಿನಗೆ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಸತ್ಯ, ನನಗೆ ವಿಷಯ ಗೊತ್ತು. ಪೆಟ್ಟ? ಹೌದು, ನಿನಗೆ ಹೇಗೆ ಗೊತ್ತು? ಸತ್ಯ, ನೀನು ಹೇಳಕ್ ಬಂದಿರೋ ಗುಡ್ ನ್ಯೂಸು ದಿವ್ಯಾ ಪ್ರೆಗ್ನೆಂಟ್ ಅಂತ ತಾನೆ? ಬಾಲ ನನ್ಗೆ ಅವಾಗಲೇ ಫೋನ್ ಮಾಡಿ ಎಲ್ಲಾನು ಹೇಳ್ದ. ಇದು ಮೋಸ. ಈ ವಿಷಯನ ನಾನೇ ನಿನಗೆ ಹೇಳಬೇಕಾಗಿತ್ತು. ಯಾವುದು ಮೋಸ ಅಲ್ಲ. ಇವಾಗ ನನ್ಗೆ ಎಲ್ಲ ವಿಷಯನೂ ನಿನ್ಕಿಂತ ಮುಂಚೆನೆ ಗೊತ್ತಾಗತ್ತೆ. ಯಾಕಂದ್ರೆ ನಾನು ಬಾಲ ಫ್ರೆಂಡ್ಸು. ಅಲ್ಲ, ಬಾವ ಮತ್ತೆ ನೀನು ಅದ್ ಯಾವಾಗಿಂದ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ರೆ? ಅದು ಬಾಲ ಚೇಂಜ್ ಆಗ್ತಿದ್ದಂಗೆನೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗ್ಬಿಟ್ಟ ಸತ್ಯ. ಅವ್ನು ಫೋನ್ ಮಾಡಿದಾಗ ಅವ್ನು ಎಷ್ಟು ಖುಷಿಯಾಗಿದ್ದ ಅಂತ ನೀನ್ ಕೇಳಬೇಕಾಗಿತ್ತು. ಅವ್ನು ಒಳ್ಳೆತನಕ್ಕೆ ಅವನಿಗೆಲ್ಲ ಒಳ್ಳೇದೇ ಆಗ್ತಾ ಇದೆ. ಹ್ಞೂ ಅಮಲ್ ಬೇಬಿ, ಗಿರ್ಜಮ್ಮ ಮತ್ತೆ ಅಮ್ಮನೂ ಇದೇ ಮಾತನ್ನ ಹೇಳ್ತಿದ್ರು. ಆದ್ರೆ ನನಗೆ ಮಾತ್ರ ತುಂಬಾ ಬೇಜಾರಾಯ್ತು ಸತ್ಯ. ಯಾಕೆ? ಯಾಕೆ ಅಂತ ನಿನಗೆ ಗೊತ್ತಿಲ್ವಾ? ಅಲ್ಲ, ಬಾಲ ಅಪ್ಪ ಆಗ್ತಿದ್ರೆ ನಿನಗೆ ಯಾಕೆ ಬೇಜಾರು? ಅದು ನಾನು ಆಗ್ತಿಲ್ವಲ್ಲ ಅಂತ. ಸತ್ಯ, ಏನು? ಸತ್ಯ ಏನು ಅಂದೆ? ಸತ್ಯ, ಅದು ಹಾಗಲ್ಲ. ಎಲ್ಲರೂ ಮದುವೆ ಆಗಿ ಅಪ್ಪ ಅಮ್ಮ ಆಗ್ತಾ ಇದ್ದಾರೆ. ನನಗೂ ಅಪ್ಪ ಆಗಬೇಕು ಅಂತ ಆಸೆ ಇರುತ್ತಲ್ವಾ? ಆ ಆಸೆ ಇರೋದು ನಿನಗೆ ಮಾತ್ರನಾ? ಓ, ಆ ಆಸೆ ನಿನಗೂ ಇದೆಯಾ? ಇರಲ್ವಾ ಮತ್ತೆ? ನನಗೂ ಇದೆ. ಆದ್ರೆ ಗಿದ್ರೆ ಏನೂ ಇಲ್ಲ. ಬಾಲಂಗೆ ನಾವು ಕಾಂಪಿಟೇಷನ್ ಕೊಡ್ಲೇಬೇಕು. ಇದ್ಯಾಕೋ ಓವರ್ ಅಂತ ಅನ್ನಿಸ್ತಾ ಇಲ್ವಾ?
ಅವ್ರ ಪರಿಸ್ಥಿತಿನೇ ಬೇರೆ ನಮ್ಮ ಪರಿಸ್ಥಿತಿನೇ ಬೇರೆ ಅಮೂಲ್ ಬೇಬಿ. ಸತ್ಯ, ಮಕ್ಕಳಾದ್ಮೇಲೆ ಎಲ್ಲ ಪರಿಸ್ಥಿತಿನೂ ಒಂದೇ. ಸದ್ಯಕ್ಕೆ ನನಗೆ ನನ್ನ ಗುರಿ ಮುಖ್ಯ ಅಮೂಲ್ ಬೇಬಿ. ಸರಿ, ನೀನು ಓದ್ಕೋ, ಆಫೀಸರ್ ಆಗು, ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ. ಹಾಗೆ ಅಂತ ನಮಗೆ ಪರ್ಸ್ನಲ್ ಲೈಫ್ ಇರಬಾರ್ದಾ? ಹಲೋ, ಮನೇಲಿ ಏನೇನು ಪ್ರಾಬ್ಲಮ್ಸ್ ನಡೀತಿದೆ ಅಂತ ನಿನಗೆ ಗೊತ್ತಲ್ವಾ ಅಮೂಲ್ ಬೇಬಿ? ಅದೆಲ್ಲ ಮೊದಲು ಸಾಲ್ವ್ ಆಗಲಿ, ಆಮೇಲೆ ಎಲ್ಲ. ಸಮಸ್ಯೆಗೆ ಏನು ಸತ್ಯ, ಇವತ್ತೊಂದಿರುತ್ತೆ, ನಾಳೆ ಮತ್ತೊಂದು ಬರುತ್ತೆ. ಅಮೂಲ್ ಬೇಬಿ, ನೀನು ಇನ್ನೊಂದು ಸ್ವಲ್ಪ ದಿನ ಕಾದ್ರೆ ನಾನು ಅಂದ್ಕೊಂಡಿರೋ ಕನಸೆಲ್ಲ ನನಸಾಗುತ್ತೆ. ಮನೇಲಿ ವಾತಾವರಣನೂ ತಿಳಿಯಾಗುತ್ತೆ. ಆಗೆಲ್ಲರೂ ಖುಷಿಯಾಗಿರ್ತಾರೆ. ಅವಾಗ ನಾವು ಮಗು ಬಗ್ಗೆ ಪ್ಲಾನ್ ಮಾಡ್ಬೋದು. ಸತ್ಯ, ಮನೆಗೆ ಒಂದು ಮಗು ಬಂದ್ರೆ ಎಲ್ಲರೂ ಇವಾಗಲೇ ಖುಷಿ ಆಗ್ತಾರೆ. ಅದು ಹಾಗಲ್ಲ ಅಮೂಲ್ ಬೇಬಿ. ಸತ್ಯ, ಸಾರಿ. ಮಗು ಹೆರೋಳು ನೀನು ಅಂತ ಆದ್ಮೇಲೆ ಮಗು ಮಾಡ್ಕೊಳ್ಳೋ ಡಿಸಿಷನ್ನು ನಿಂದೆ ಆಗಿರಬೇಕು. ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ ಅಷ್ಟೆ. ನಾನು ಏನು ಫೋರ್ಸ್ ಮಾಡಲ್ಲ. ನೀನು ಹೇಗೆ ಹೇಳ್ತೀಯೋ ಹಾಗೆ ಆಗಲಿ. ನನಗೆ ಮಗುಗಿಂತ ನೀನೇ ತುಂಬ ಇಂಪಾರ್ಟೆಂಟ್. ನಿನ್ನಿಂದ ಮಗುನೇ ಹೊರತು ಮಗುಗಾಗಿ ನೀನಲ್ಲ.